ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಮ್ಯಾಥಮೆಟಿಕ್ಸಲ್ಲಿನ ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಅದು ಪ್ರೊಬ್ಯಾಬಿಲಿಟಿ. ಈ ಒಂದು ಟಾಪಿಕ್ ಮೇಲಿನ ಕ್ವಶನ್ಸ್ಗಳನ್ನು ವಿತ್ ಥೆರಾಟಿಕಲ್ ನಾಲೆಜ್ ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಈ ಪ್ರೊಬ್ಯಾಬಿಲಿಟಿ ಅನ್ನೋದು ನಿಮಗೆ ಮುಂಬರುವ ಮೇನ್ಲಿ ಲ್ಯಾಂಡ್ ಸರ್ವೇಯರ್ ಮತ್ತು ಇನ್ನಿತರ ಒಂದು ಎಕ್ಸಾಮ್ಗಳಿಗೆ ಇದು ಯೂಸ್ಫುಲ್ ಆಗ್ತದೆ. ಈ ಲ್ಯಾಂಡ್ ಸರ್ವೇಯರಲ್ಲಿ 1 or 2 ಮಾರ್ಕ್ ಗ್ಯಾರಂಟಿ ಕೇಳ್ತಾರೆ. ಬೇಕಿದ್ರೆ 2016 ಈ ಒಂದು ಮತ್ತು ಪ್ರಿವಿಯಸ್ 2011 ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಅಟ್ಲೀಸ್ಟ್ 1 or 2 ಆದರೂ ಒಂದು ಕ್ವೆಶನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಈಗ ಈ ಒಂದು ಸೆಷನನ್ನು ನೀವು ತಪ್ಪದೆ ಎಲ್ಲಿ ಸ್ಕಿಪ್ ಮಾಡದೆ ಅಪ್ ಟು ಫೈನಲ್ವರೆಗೆ ನೋಡಿ. ಓಕೆ, ಸೊ ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಪ್ರೊಬ್ಯಾಬಿಲಿಟಿ ಏನಂತ ತಿಳಿಸ್ಕೊಡ್ತೀನಿ. ಪ್ರೊಬ್ಯಾಬಿಲಿಟಿ ಅಂದರೆ ಏನು? ಕನ್ನಡದಲ್ಲಿ ಸಂಭವನೀಯತೆ. ಓಕೆ, ಸಂಭವನೀಯತೆ. ಓಕೆ, ಅಂದರೆ ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ಪ್ರೊಬ್ಯಾಬಲ್ ಏನೈತಪ್ಪ. ಈಗ ರಾಮನು ಈ ಒಂದು ಎಕ್ಸಾಮಲ್ಲಿ ಟಾಪಲ್ಲಿ ಬರೋದು ಪ್ರೊಬ್ಯಾಬಿಲಿಟಿ ಇದೆ, ಸಂಭವವಿದೆ. ಅಂದರೆ ಒಂಥರ ಗೆಸ್ಸಿಂಗು, ಹೌದಾ? ನಾರ್ಮಲಾಗಿ ಇದು ಎಲ್ಲರಿಗೆ ಗೊತ್ತೇ ಇರುತ್ತೆ. ಯಾಕೆಂದರೆ ಕೆಲವೊಂದು ಜನಕ್ಕೆ ಒಂದು ಐಡಿಯಾ ಇರಲ್ಲ, ಅದಕ್ಕೆ ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ಮೊದಲು ಪ್ರೊಬ್ಯಾಬಿಲಿಟಿ ಏನಂತ ತಿಳ್ಕೊಬೇಕು. ಸುಮ್ಮನೆ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡೋದು ಒಳ್ಳೆಯದಲ್ಲ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ನನಗೆ ಈ ಒಂದು ಎಕ್ಸಾಮಲ್ಲಿ ಎಷ್ಟು ಬೀಳ್ಬೋದಪ್ಪ? ನನಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಲ್ಲಿ ನನಗೆ ಔಟ್ ಆಫ್ 400 300 ಕ್ರಾಸ್ ಆಗುತ್ತೆ, 300+ ಇಷ್ಟು ಪ್ರೊಬ್ಯಾಬಿಲಿಟಿ ಇದೆ ನನಗೆ, ಇಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಓಕೆ, ಈಗ ಒಂದು ಎಕ್ಸಾಮ್ ಆದಮೇಲೆ ಅಂತೀರ ನೀವು, ನನಗೆ ಎಷ್ಟಪ್ಪ GKಯಲ್ಲಿ ಔಟ್ ಆಫ್ 100 80+ ಬೀಳುವ ಒಂದು ಸಂಭವನೀಯತೆ ಇದೆ. ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ಕೂಡ 75+ ಬೀಳುವ ಒಂದು ಸಂಭವನೀಯತೆ ಇದೆ. ಅಂದರೆ ಒಂಥರ ಗೆಸ್ಸಿಂಗು. ಓಕೆನಾ, ಸಂಭವ. ಓಕೆ, ಸೊ ಆ ಥರ ಒಂದು ಈ ಒಂದು ಐಡಿಯಾ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ. ಅಂದರೆ ನಿಮ್ಗೆ ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಈ ಪ್ರೊಬ್ಯಾಬಿಲಿಟಿ ಕಂಡು ಬರ್ತದೆ. ಓಕೆ, ಈಗ ನೋಡಿ ಡೆಫಿನೇಷನ್ ನೋಡೋಣ. Probabilities are used to describe how likely or unlikely it is that something will happen. ಓಕೆ, ಏನಾದರೂ ಆಗ್ಬೋದು. ಓಕೆ, ಸಮಥಿಂಗ್ ವಿಲ್ ಹ್ಯಾಪನ್, ಏನಾದರೂ ಆಗ್ಬೋದು. ಅಂದರೆ ಕೆಲವೊಂದಿಷ್ಟ ಆಗ್ತೈತಿ, ಹಿಂಗೂ ಆಗ್ಬೋದು ಅಂತ. ವೆದರ್ ಫೋರ್ಕಾಸ್ಟರ್ಸ್ ಆಫನ್ ಟಾಕ್ ಅಬೌಟ್ ಹೌ ಲೈಕ್ಲಿ ಇಟ್ ಈಸ್ ಟು ರೇನ್, ಅಂದರೆ ಮಳೆ ಆಗುವ ಸಂಭವನೀಯತೆ ಇದೆ. ಹವಾಮಾನ ಇಲಾಖೆಯಿಂದ ಇದೊಂದು ಏನಪ್ಪ ಈ ಪ್ರೊಬ್ಯಾಬಿಲಿಟಿ. ಆರ್ ಪರ್ಹ್ಯಾಪ್ಸ್ ಸ್ನೋ ಆರ್ ಇನ್ ಪರ್ಟಿಕ್ಯುಲರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ನಮ್ಮ ಒಂದು ಭಾರತ ದೇಶದ ಕೆಲವೊಂದು ಪ್ರದೇಶಗಳಲ್ಲಿ ನಾಳೆ ಮಳೆ ಆಗುವ ಒಂದು ಸಂಭವನೀಯತೆ ಇದೆ ಅಥವಾ ಪ್ರೊಬ್ಯಾಬಿಲಿಟಿ ಇದೆ ಅಂತ ನಾವು ಗೆಸ್ ಮಾಡ್ತೀವಿ. ಓಕೆ, ಸೊ ಇನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಇಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ವೆನ್ ಯು ರೋಲ್ ಅ ಡಯಾಸ್ ವಿಚ್ ನಂಬರ್ ಆರ್ ಯು ಮೋಸ್ಟ್ ಲೈಕ್ಲಿ ಟು ಗೆಟ್. ಡಯಾಸ್ ಅಂದರೆ ಏನಪ್ಪ? ಡಯಾಸ್ ಅಂದರೆ ದಾಳ ನಿಮಗೆ ಗೊತ್ತು. ಓಕೆ, ಆ ದಾಳವನ್ನು ಆಡ್ತೀರಿ ನೀವು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಎಷ್ಟೋ ಆನ್ಲೈನ್ ಗೇಮ್ಸ್ ಇರ್ತವೆ. ಜುಪಿ ಅಂತ ಗೇಮ್ ಇದೆ. ಓಕೆ, ಸೊ ಅಥವಾ ಈ ಹಾವಿನ ಆಟ ಆಡ್ತೀರಿ. ಈ ಒಂದು ಆಟದಲ್ಲಿ ಈ ದಾಳವನ್ನು ನೀವು ಆ ಆಟದಲ್ಲಿ ಒಂದು ಸಾಧನವಾಗಿ ಯೂಸ್ ಮಾಡ್ತೀರಿ. ಬಟ್ ಈ ಒಂದು ಡಯಸಲ್ಲೇ ಎಷ್ಟಿರ್ತಾವಪ್ಪ ಮುಖಗಳು? ಟೋಟಲು 6 ಪೀಸಸ್. ಯಾವ್ಯಾವ? 1 2 3 4 5 6. ಇದರಲ್ಲಿ ಯಾವುದಾದ್ರೂ ಒಂದು ಬೀಳಲೇಬೇಕು. ಓಕೆ,
ಒಂದು ದಾಳ ನೀವು ಒಗದ್ರೆ ಅಂದ್ರೆ 1 ರೇ ಬೀಳ್ತದೆ, 2 ರೇ ಬೀಳ್ತದೆ, 3 ರೇ ಬೀಳ್ತದೆ, 4 ರೇ ಬೀಳ್ತದೆ, 5 ರೇ ಬೀಳ್ತದೆ ಅಥವಾ 6. ಇಲ್ಲಿ 6 ಒಂದು ಯಾವುದ್ರ ಬೀಳ್ತದೆ, ಬಟ್ ಯಾವ್ದು ಬೀಳ್ತದಂತ ನಮಗೆ ಗೊತ್ತಿಲ್ಲ. ಇದು ಪ್ರೊಬ್ಯಾಬಿಲಿಟಿ ಏನು ಹೇಳ್ತದೆ ಡೆಫಿನೇಷನು, ಪಾಸಿಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಈಗ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ, ಈಗ ಒಂದು ಡಯಸ್ ಇದೆ. ಓಕೆ, ಆ ಡಯಸಲ್ಲಿ ಎಷ್ಟಿದ್ದಾವೆ ಟೋಟಲು ಫೇಸ್ಗಳು? 6. ಅದರಲ್ಲಿ ಪಾಸಿಬಲ್ ಔಟ್ಕಮ್ ಸಾಧ್ಯವಾದದ್ದು ಯಾವುದೇ ಒಂದು ಹೋಗಿದ್ರೂ ಎಷ್ಟು ಮುಖ ಕಾಣಿಸ್ತಾ ಮೇಲೆ? ಓನ್ಲಿ 1. ಸೊ ಇಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ದಿಸ್ ಕ್ವಶನ್. ಇದೇ ಪ್ರೊಬ್ಯಾಬಿಲಿಟಿ, ಇದೇ ಸಂಭವನೀಯತೆ. ಅರ್ಥ ಆಯ್ತಾ? ಈ ರೀತಿ ನೀವು ಕ್ವಶನನ್ನು ಬಿಡಿಸ್ಬೇಕಿಲ್ಲಿ. ನೆಕ್ಸ್ಟು, ಇಫ್ ಯು ರೋಲ್ಡ್ ಅ ಡಯಾಸ್ 600 times, how my success would you expect to get? ಈಗ ಒಂದು ಡಯಾಸನ್ನು ನೀವು 600 times ರೋಲ್ ಮಾಡಿದ್ರೆ ಅಂದ್ರೆ, ಓಕೆ, ಆವಾಗ ಹೌ ಮೈ ಸಕ್ಸೆಸ್ ಎಷ್ಟು ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? You would expect to get a 6 in about 1/6 of the throws. ಈಗ ನಾನೇನು ಹೇಳ್ತೀನಿ, ಟೋಟಲ್ ಏನು ಪ್ರೊಬ್ಯಾಬಿಲಿಟಿ? ಪಾಸಿಬಲ್ ಔಟ್ಕಮ್ ಟೋಟಲ್ ಎಷ್ಟು ಇರ್ತವೆ ಔಟ್ಕಮ್ಮು? 6. 6ರಲ್ಲಿ 1 ಬೀಳ್ತದೆ ಅಂದ್ರೆ 6 ಒಳಗೆ 6 ಒಂದೇ ಇದೆ. ಓಕೆ, ಆ 6 1 ಟೈಮ್ ಯಾವಾಗಾದ್ರೂ ಬೀಳ್ಬೋದು. ಓಕೆ, 1 ಟೈಮಲ್ಲಿ. ಸೊ 6, ಓಕೆ, ಈಗ ಆ ಒಂದು 6 ಅನ್ನೋದು ಇದು ಮಾಡಿದಾರೆ ಅಂದ್ರೆ ಆ ಒಂದು 1 ಅನ್ನೋ ಒಂದು ಪಾಸಿಬಲ್ ಔಟ್ಕಮ್ ಬರುತ್ತೆ ನಿಮಗೆ 1. ಓಕೆ, ಸೊ ನಿಮಗೆ ಟೋಟಲ್ 600 times ಅಂದರೆ ಏನಪ್ಪ? 600 times ಅಂದರೆ ಏನು? ಸೊ 6 ಟೈಮಲ್ಲಿ ಇದರಲ್ಲಿ ಪ್ರೊಬ್ಯಾಬಿಲಿಟಿ ಏನು ಬರುತ್ತಾ? 1/6 ಬರುತ್ತೆ. 1/6 ಬರುತ್ತೆ, ಬಟ್ ಎಷ್ಟು ಟೈಮಲ್ಲಿ ಬರುತ್ತೆ? 1/6 ಬರುತ್ತೆ, ಬಟ್ ಇದು 600 ಟೈಮ್ಸಲ್ಲಿ ಎಷ್ಟು ಟೈಮ್ 6 ಬರುತ್ತೆ? ಓಕೆ, 6 ಸಲ ಒಗೆದಾಗ 1 ಸಲ ಬರ್ಬೋದು. ಹಾಗೆ 600 ಸಲ ಒಗೆದಾಗ 100 ಸಲ ಸಕ್ಸಸ್ಸು ಬರ್ಬೋದು. ಇದು ಪ್ರೊಬ್ಯಾಬಿಲಿಟಿ. ಹೌದಾ? 6 ಸಲ ಒಂದು ದಾಳವನ್ನು ಒಗೆದಾಗ 1 ಸಲ ನಿಮಗೆ 6 ಬರ್ಬೋದು. ಅದೇ ರೀತಿ 600 ಟೈಮ್ 600 ಟೈಮನ್ನು ಒಗೆದಾಗ 100 times 6 ಬರೋ ಒಂದು ಪಾಸಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್, ವುಡ್ ಯು ಎಕ್ಸ್ಪೆಕ್ಟ್ ಟು ಗೆಟ್ ದ ಸೇಮ್ ನಂಬರ್ ಆಫ್ ಒನ್ಸ್? ಇವೆಲ್ಲ ಸ್ವಲ್ಪ ಬೇಸಿಕ್ ಇದ್ದಾವೆ, ಅರ್ಥ ಮಾಡ್ಕೊಳ್ಳಿ. ಈ ಥರನೂ ಬರ್ಬೋದು ಕ್ವಶನು. ವುಡ್ ಯು ಎಕ್ಸ್ಪೆಕ್ಟ್ ಟು ಗೆಟ್ ದ ಸೇಮ್ ನಂಬರ್ ಆಫ್ ಒನ್ಸ್? ಎಸ್, ಇನ್ ಫ್ಯಾಕ್ಟ್ ಯು ವುಡ್ ಎಕ್ಸ್ಪೆಕ್ಟ್ ಟು ಗೆಟ್ ಅಬೌಟ್ 100 of each number. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದೊಂದು ಅಷ್ಟೊಂದು ಇದು ತಲೆ ಕೆಡಿಸಬೇಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಿದೆ ಏನಪ್ಪ, ನಿಮಗೆ ಸೇಮ್ ನಂಬರ್ ಆಫ್ ಒನ್ಸ್ ನೀವು ಎಕ್ಸ್ಪೆಕ್ಟ್ ಪಡಿಬೋದನ? ಎಸ್, ಯು ವುಡ್ ಎಕ್ಸ್ಪೆಕ್ಟ್ ಟು ಗೆಟ್ ಅಬೌಟ್ 100 of each number. 100 of each number. Next, use one of the following to describe each one of the statements A to D. Okay, so certain, very likely, likely, unlikely, very unlikely, impossible ಅಂತ ಕೊಟ್ಟಿದ್ದಾರೆ. ಸೊ
ಈ ಒಂದು ಟರ್ಮ್ಸನ್ನು ಯೂಸ್ ಮಾಡಿ ಯು ಹ್ಯಾವ್ ಟು ಡಿಸ್ಕ್ರೈಬ್ ಈಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಫ್ರಮ್ ಎ ಟು ಡಿ. ಆ ಎ ಟು ಡಿ ಅನ್ನು ಅಂದರೆ ಈ ಒಂದು ಇದು ಯೂಸ್ ಮಾಡಿ ನೀವು ಇದು ಮಾಡಿ ಏನಪ್ಪ ಆ ಸ್ಟೇಟ್ಮೆಂಟನ್ನು ಡಿಸ್ಕ್ರೈಬ್ ಮಾಡಿ. ಓಕೆ, ಸೊ ಒಂದೇನಿದೆ, ಇಟ್ ವಿಲ್ ಸ್ನೋ ಟುಮಾರೋ ಅಂದರೆ ಇದು ಏನು ತೋರಿಸ್ಕೊಡ್ತದ ಇವು ಶಬ್ದಗಳು? ಪ್ರೊಬ್ಯಾಬಿಲಿಟಿ. ಅದಕ್ಕೆ ಹೇಳಿದ್ದೀನಿ ನಾನು ನಿಮಗೆ, ಇದು ಏನಪ್ಪ ಥಿಯರಿಯಲ್ಲಿ ಸುಮ್ಮನೆ ಅದೇನಪ್ಪ ಪಿ ಈಕ್ವಲ್ ಟು ಪಾಸಿಬಲ್ ಔಟ್ಕಮ್ ಬೈ ಟೋಟಲ್ ಔಟ್ಕಮ್ಸ್ ಅಂತ ಏನು ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಒಂದು ಥೆರಾಟಿಕಲ್ ಕ್ವಶನ್ ಅಂತ ಬಂದರೆ ಇಲ್ಲಿ ನೋಡಿ, ನಿಮಗೆ ಫಾರ್ಮುಲಾನೇ ಬೇಡ, ಆ ಥರ ಒಂದು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಇದು ಮಾಡ್ತೀರಿ ಇಲ್ಲಿ? ಇಟ್ ವಿಲ್ ಸ್ನೋ ಟುಮಾರೋ. ಓಕೆ, ಇಟ್ ವಿಲ್ ಸ್ನೋ ಟುಮಾರೋ ಅಂದರೆ ಇಲ್ಲೇನು ಬರುತ್ತೆ? ಇಲ್ಲಿ ನೋಡಿ, ಈಗ ನೀವು ಇದನ್ನೇನು ಮಾಡ್ಬೋದು? ಇಟ್ ವಿಲ್ ಸ್ನೋ ಟುಮಾರೋ, ನಾಳೆ ಸ್ನೋ ಅಂದರೆ ಒಂದು ಹಿಮಪಾತ ಆಗ್ಬೋದು ಅಂತ ಹೇಳಿದ್ದಾರೆ. ಅವಾಗ ನಾವು ಏನು ಇಲ್ಲಿ ಇದು ಬರಿಬೋದಪ್ಪ? ವೆರಿ ಅನ್ಲೈಕ್ಲಿ ಫಾರ್ ಮೋಸ್ಟ್ ಪ್ಲೇಸಸ್ ಇನ್ ಬ್ರಿಟನ್ ಎಸ್ಪೆಷಲಿ ಇನ್ ಸಮ್ಮರ್. ಓಕೆ, ಹೇಗೆ ಬರಿಬೋದು? ಇಲ್ಲಿ ನೋಡಿ, ವೆರಿ ಅನ್ಲೈಕ್ಲಿ ಫಾರ್ ಮೋಸ್ಟ್ ಪ್ಲೇಸಸ್ ಇನ್ ಬ್ರಿಟನ್ ಅಂದರೆ ವೆರಿ ಅನ್ಲೈಕ್ಲಿ, ಭಾಳ ಅನ್ಲೈಕ್ಲಿ. ಲೈಕ್ಲಿ ಅಂದರೆ ಲೈಕ್ಲಿ ದ ಅಪೋಸಿಟ್ ಅನ್ಲೈಕ್ಲಿ. ಓಕೆ, ವೆರಿ ಅನ್ಲೈಕ್ಲಿ ಫಾರ್ ಮೋಸ್ಟ್ ಪ್ಲೇಸಸ್ ಇನ್ ಬ್ರಿಟನ್ ಎಸ್ಪೆಷಲಿ ಇನ್ ಸಮ್ಮರ್ ಅಂದರೆ ಈ ಥರ ಒಂದು ಸ್ಟೇಟ್ಮೆಂಟ್ ನಮಗೆ ಡಿಸ್ಕ್ರೈಬ್ ಅಂದರೆ ಆ ಥರ ಒಂದು ವಿಶ್ಲೇಷಣೆ ಮಾಡ್ಬೋದು. ಅಂದರೆ ಪ್ರೊಬ್ಯಾಬಿಲಿಟಿ ಹೇಳ್ಬೋದು, ಬ್ರಿಟನ್ನಲ್ಲಿ ಕೆಲವೊಂದು ಜಾಗದಲ್ಲಿ ಆಗ್ಬೋದು, ಬಟ್ ಎಸ್ಪೆಷಲಿ ಇನ್ ಸಮ್ಮರಲ್ಲಿ. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಇಟ್ ವಿಲ್ ರೇನ್ ಟುಮಾರೋ. ಅಂದರೆ ಇದನ್ನು ರೇನ್ ಟುಮಾರೋ ಇದ್ದು ಏನು ಯೂಸ್ ಮಾಡ್ಬೋದು ನೀವು? ಲೈಕ್ಲಿ ಆರ್ ವೆರಿ ಲೈಕ್ಲಿ ಇನ್ ಬ್ರಿಟನ್ ಇನ್ ವಿಂಟರ್. ಲೈಕ್ಲಿ ಆರ್ ವೆರಿ ಲೈಕ್ಲಿ ಇನ್ ಬ್ರಿಟನ್ ಇನ್ ವಿಂಟರ್ ಅಂದರೆ ಇದರ ಅರ್ಥ ನಿಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನಪ್ಪ ಇದು ಬ್ರಿಟನ್ ತೊಗೊಳ್ಳಿ ಅಥವಾ ಬೇರೆದು ಐರ್ಲ್ಯಾಂಡ್ ತೊಗೊಳ್ಳಿ, ಬ್ರಿಟನ್ ಅಂದ್ರೆ ಅಲ್ಲಿ ಬರುತ್ತೆ ಅಲ್ಲ. ಓಕೆ, ಗ್ರೇಟ್ ಬ್ರಿಟನ್ ಅಂದರೆ ಏನಪ್ಪ? ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು, ವೇಲ್ಸು, ನಾರ್ದರ್ನ್ ಐರ್ಲ್ಯಾಂಡು ಇವೆಲ್ಲ ಬರುತ್ತೆ. ಓಕೆ, ಸೊ ಲೈಕ್ಲಿ ಆರ್ ವೆರಿ ಅನ್ಲೈಕ್ಲಿ ಇನ್ ಬ್ರಿಟನ್ ಇನ್ ವಿಂಟರ್ ಅಂದರೆ ಆವಾಗ ಈ ಒಂದು ಟೈಮಲ್ಲಿ ವಿಂಟರ್ ಟೈಮಲ್ಲಿ ರೇನ್ ಆಗ್ಬೋದು ಅಂತ. ಓಕೆ, ಇದೇ ರೀತಿ ಯು ವಿನ್ ಅ ಕಾರ್ ಇನ್ ಕಾಂಪಿಟೇಷನ್ ಟುಮಾರೋ. ನೀವು ನಾಳೆ ಇದ್ದ ಒಂದು ಕಾರ್ ಕಾಂಪಿಟೇಷನಲ್ಲಿ ಗೆಲ್ಬೋದು ಅಂತ ಯು ವಿನ್ ಅಂತ ಹೇಳಿದ್ದಾರೆ. ಬಟ್ ನಾವು ಪ್ರೊಬ್ಯಾಬಿಲಿಟಿ ರೂಪದಲ್ಲಿ ಯಾವ ರೀತಿ ಈ ಒಂದು ಟರ್ಮ್ಗಳನ್ನು ಯೂಸ್ ಮಾಡ್ಬೋದು? ಯಾವ ರೀತಿಪ್ಪ? ವೆರಿ ಅನ್ಲೈಕ್ಲಿ ಇಫ್ ಯು ಹ್ಯಾವ್ ಎಂಟರ್ಡ್ ದ ಕಾಂಪಿಟೇಷನ್. Impossible if you have not entered the competition. ಅಂದರೆ ನೀವು ಕಾಂಪಿಟೇಷನ್ ಎಂಟರ್ ಆದರೆ ಅಂದ್ರೆ ಪಾಸಿಬಿಲಿಟಿ ಐತಿ, ಬಟ್ ನೀವು ಎಂಟರ್ ಆಗಲಿಲ್ಲ ಅಂದ್ರೆ ಅದು ಇಂಪಾಸಿಬಲ್ ಐತಿ ಅಂದಂಗೆ. ನೆಕ್ಸ್ಟ್ ಏನು ಹೇಳ್ತದ? ಯು ಆರ್ ಲೇಟ್ ಫಾರ್ ಸ್ಕೂಲ್ ಟುಮಾರೋ. ಯಾ, ವೆರಿ ಅನ್ಲೈಕ್ಲಿ ಅನ್ಲೆಸ್ ದ ಸ್ಕೂಲ್ ಬಸ್ ಬ್ರೇಕ್ಸ್ ಡೌನ್. ಅಂದ್ರೆ ವೆರಿ ಅನ್ಲೈಕ್ಲಿ ಬಸ್ ಬ್ರೇಕ್ ಡೌನ್ ಆಯಿತು, ಪಂಕ್ಚರ್ ಆಯಿತು. ಸೊ ಒಂಥರ ನಂದು ಹೌದು ಆಗಿರ್ಬೋದು, ಒಂಥರ ಗೆಸ್ಸಿಂಗು, ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ ತೋರಿಸೋದಲ್ಲಿ. ಓಕೆ, ಸ್ವಲ್ಪ ಇದು ನಿಮಗೆ ಥೆರಾಟಿಕಲ್ ಅಂತ ಹೇಳಿದೆ, ನಿಮ್ಗೆ ಬೋರ್ ಆಗ್ತಿರ್ಬೋದು. ಬಟ್ ಈಗ ಬನ್ನಿ ಫುಲ್ ಪ್ರಾಬ್ಲಮೆಟಿಗೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಕ್ವಶನನ್ನು ನೋಡಿ, ವರ್ಕ್ಡ್ ಎಕ್ಸಾಂಪಲ್ ಇದೆ.
when you toss a coin, what is the probability that it lands head up? Friends, ಈಗ ಒಂದು ಒಂದು ಕಾಯಿನ್ ಏನಪ್ಪ, ಎಷ್ಟು ಇರ್ತವೆ ಮುಖ? 2 ಫೇಸ್. ಒಂದು ಯಾವುದು? ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಓಕೆ, ಬಿದ್ದರೆ ಹೆಡ್ ಬೀಳಬೇಕು, ಇಲ್ಲಾಂದ್ರೆ ಟೇಲ್ ಬೀಳಬೇಕು. ಓಕೆ, ವೆನ್ ಯು ಟಾಸ್ ಅ ಕಾಯಿನ್ ದೇರ್ ಆರ್ 2 ಪಾಸಿಬಿಲಿಟೀಸ್. ಓಕೆ, 2 ಪಾಸಿಬಿಲಿಟಿ ಇರ್ತವೆ. ಸೊ ಐದರ್ ಹೆಡ್ ಆರ್ ಟೇಲ್. ಸೊ ಅದರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಓಕೆ, ಸೊ ಈಗ ಇಲ್ಲೇನು ಕೇಳಿದ್ದಾರೆ? ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ಲ್ಯಾಂಡ್ಸ್ ಹೆಡ್ಸ್ ಅಪ್? ಅಂದರೆ ಹೆಡ್ ಬೀಳುತ್ತಂತ ನಿಮ್ಮದು ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಪ್ರೊಬ್ಯಾಬಿಲಿಟಿ ಎಷ್ಟು? ಓಕೆ, ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನಾನೇನಂತೀನಿ, ಪ್ರೊಬ್ಯಾಬಿಲಿಟಿ ನೋಡಿ, ಪಿ ಆಫ್ ಹೆಡ್, ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಟೇಲ್ ಎರಡೂ ಕೂಡಿ 1 ಅಂತ ತಿಳ್ಕೊಂಡಿವಿ ನಾವು. 1. ಓಕೆ, ಎರಡು ಕೂಡಿ 1. ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಆಫ್ ಟೇಲ್. ಇದನ್ನು ಬಿಟ್ರೆ ಈಗ ನಮಗೇನು ಗೊತ್ತೈತಿ? ಎರಡೂ ಈಕ್ವಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬಟ್ ಪ್ರೊಬ್ಯಾಬಿಲಿಟಿ ಆಫ್ ದಿ ಕಾಯಿನ್ ಆರ್ ಹೆಡ್ ತಿಳ್ಕೊಳ್ಳಿ. ಓಕೆ, ಈ ಒಂದು ಕಾಯಿನಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟಿರ್ತವೆ? ಕಾಯಿನ್ದು ಟೋಟಲ್ ಔಟ್ಕಮ್ಸ್ ಎಷ್ಟು? 2. ಹೆಡ್ ಆರ್ ಟೇಲ್, ಎಚ್ ಆರ್ ಟಿ. ಸೊ ಟೋಟಲ್ 2. ಈಗ ನಿಮ್ಗೇನು ಬೇಕಾಗಿದೆ? ಹೆಡ್ಡು. ಆ ಎರಡೂ ಔಟ್ಕಮಲ್ಲಿ ಹೆಡ್ ಒಂದೇ ಇರುತ್ತೆ. ಸೊ ಬಿದ್ದರೆ ಅದು ಒಂದೇ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಸೊ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಪಾಸಿಬಲ್ ಔಟ್ಕಮ್ 1. ಸೊ ಕರೆಕ್ಟ್ ಆನ್ಸರ್ ಈಸ್ 1/2. Probability of head is 1/2. It's the right answer. ನಿಮಗೆಲ್ಲ ನೆನಪಿರಬೇಕು ಫ್ರೆಂಡ್ಸ್. ಕಾಯಿನ್ ಬಿತ್ತಂದರೆ ಎಷ್ಟು ಫೇಸಸ್ ಬರ್ತಾವ, ಮತ್ತು ಡಯಸ್ ಇದ್ದರೆ ಎಷ್ಟು ಬರ್ತಾವ, ಮತ್ತು ಕಾರ್ಡ್ಗಳು ಬರ್ತವೆ. ಕಾರ್ಡು. ಓಕೆ, ಈ ಥರ ಒಂದು ಕ್ವಶನ್ ಬಿಡಿಸ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ರೇನ್ಸ್ ಟುಮಾರೋ ಈಸ್ 2/3. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಈಸ್ ಡಸ್ ನಾಟ್ ರೇನ್ ಟುಮಾರೋ? ನಮಗೆ ನಾಳೆ ಮಳೆ ಆಗ್ತೈತೆ ಅಂತ ಒಂದು ಪ್ರೊಬ್ಯಾಬಿಲಿಟಿ ಇದೆ. ಎಷ್ಟಿದೆಯಪ್ಪ? 2/3 ಇದೆ. ಅಂದರೆ 66.666667 ಇದೆ. ಇಷ್ಟಿದೆ ನಮಗೆ. ಬಟ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಡಸ್ ನಾಟ್ ರೇನ್ ಟುಮಾರೋ? ನಾಳೆ ಮಳೆ ಆಗ್ತೈತೆ ಅಂತ ಇಷ್ಟು ಗೊತ್ತೈತಿ, ಬಟ್ ಆಗಲ್ಲಂತ ಎಷ್ಟಿದೆ ಪ್ರೊಬ್ಯಾಬಿಲಿಟಿ? ಓಕೆ, ಈಗ ನಾವು ಏನು ತಿಳ್ಕೊಳ್ಳೋಣ ಮತ್ತೆ? ಟುಮಾರೋ ಇಟ್ ಮಸ್ಟ್ ಬಿ ಐದರ್ ರೇನ್ ಆರ್ ನಾಟ್ ರೇನ್. ಸೊ ಪ್ರೊಬ್ಯಾಬಿಲಿಟಿ ಏನು ಬರುತ್ತೆ? ಈಗ ಕಾಯಿನ್ ಟೈಪೇ. ಕಾಯಿನ್ದಲ್ಲಿ ಏನು? 2 ಫೇಸಸ್ಸು. ಓಕೆ, ಒಂದು ಹೆಡ್ಡು ಅಥವಾ ಟೇಲು. ಓಕೆ, ಎರಡೇ ಇರ್ತಾವೆ ಕ್ವಾಂಟಿಟಿ. ಸೊ ಇಲ್ಲಿ ಕೂಡ ಹಾಗೆ ಪ್ರೊಬ್ಯಾಬಿಲಿಟಿ ಆಫ್ ರೇನ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನೋ ರೇನ್ ಆಗ್ಬೋದು ಅಥವಾ ಇಲ್ಲ. ಇದು ಟೋಟಲ್ ಈಕ್ವಲ್ ಟು 1 ಅಂತ ತಿಳ್ಕೊಳ್ಳಿ. 1. ಸೊ ಇಲ್ಲಿ ನಮ್ಗೆ ಏನು ಬಂದಿದೆ? ಪ್ರೊಬ್ಯಾಬಿಲಿಟಿ ಆಫ್ ರೇನ್ ಏನಿದೆಯಪ್ಪ? 2/3 ಇದೆ. ಕೊಟ್ಟಿದ್ದಾರೆ 2/3 ಇದೆ ಅಂತ. 2/3 ಕೊಟ್ಟಿದ್ದಾರೆ ಅಂದರೆ ಈಗ ನಮಗೇನು ತೆಗಿಬೇಕು? ಈಗ ಪ್ರೊಬ್ಯಾಬಿಲಿಟಿ ರೇನು ಇದು ಸಿಕ್ಕಿದೆ. ಈಗ ನಮ್ಗೆ ಇದನ್ನು ತೆಗಿಬೇಕು, ಇದು ಬೇಕು ನಮಗೆ. ಸೊ ಈ ಒಂದು ಇಕ್ವೇಷನಲ್ಲಿ ಇದನ್ನು ಪುಟ್ ಮಾಡಿ. ದೇರ್ಫೋರ್ ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ರೇನ್ ಎಷ್ಟು? 2/3. ಇಲ್ಲಿ 2/3 ಇಡ್ರಿ. 2/3 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನೋ ರೇನ ಓಕೆ ಈಕ್ವಲ್ ಟು 1. ಸೊ ಎಷ್ಟು ಬರ್ತಪ್ಪ? ಪ್ರೊಬ್ಯಾಬಿಲಿಟಿ ಆಫ್ ನೋ ರೇನ್ ಎಷ್ಟು ಬರುತ್ತೆ? 1 ಮೈನಸ್ ಇದು 2/3 ಈ ಕಡೆ ಬರುತ್ತವೆ, ಮೈನಸ್ ಆಗುತ್ತಾ? 1 - 2/3
ಅಂದರೆ ಎಷ್ಟು 1/3 ಬರುತ್ತೆ. ಸೊ ಮಳೆ ಆಗುವ ಸಂಭವನೀಯತೆ 2/3 ಆದರೆ ಮಳೆ ಆಗಂಗಿಲ್ಲ ಅಂದ್ರೆ 1/3 ಅಂದರೆ 33.3333%. ಇಷ್ಟು ನಮಗೆ ಮಳೆ ಆಗಲ್ಲ ಅಂತ ಒಂದು ಪ್ರೊಬ್ಯಾಬಿಲಿಟಿ ಇದೆ. ಓಕೆನಾ? ಈ ಥರ ನೀವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಟೈಪ್ 3 ಎಕ್ಸಾಂಪಲು. A coin is tossed twice. A coin is tossed twice. List all the possible outcomes. ಈಗ ಒಂದು ಕಾಯಿನ್ ಇದೆ. ಕಾಯಿನ್ದಲ್ಲಿ ಏನಪ್ಪ ಹೆಡ್ ಆರ್ ಟೇಲ್ ಅಂತ ಬರುತ್ತೆ. ಸೊ ಇದರಲ್ಲಿ ಒಂದು ಕಾಯಿನನ್ನು ಟಾಸ್ ಮಾಡಿದ್ರೆ ಅಂದ್ರೆ ಏನು ಹೆಡ್ ಆರ್ ಟೇಲ್ ಅಂತ ಬರುತ್ತೆ. ಬಟ್ ಅದನ್ನೇ 2 ಟೈಮ್ಸ್ ಮಾಡಿದ್ರಿ, ಟ್ವೈಸ್ ಮಾಡಿದ್ರಿ ಅಂದ್ರೆ ಸೊ ಅವಾಗ ನಿಮಗೇನು ಬರುತ್ತಪ್ಪ, ನೀವು ಆ ಒಂದು ಇಲ್ಲಿ ಲಿಸ್ಟನ್ನು ಬರೀಬೇಕಾಗತ್ತೆ. ಈಗ ನೋಡಿ ಹೇಳ್ತೇನೆ. ಈಗ ಒಂದು ಕಾಯಿನ್ ಇದೆ. ಓಕೆ, ಇಲ್ಲಿ ಒಂದು ಕಾಯಿನ್ ಇದೆ ಅಂದರೆ ಒಂದು ಸಲ ಟಾಸ್ ಮಾಡಿದಾಗ ಏನು ಬರುತ್ತೆ, ಟೇಲ್ ಅಥವಾ ಹೆಡ್, ಟೇಲ್ ಆರ್ ಹೆಡ್. ಇದು ಫಸ್ಟ್ ಟೈಮ್, ಇದು ಫಸ್ಟ್ ಟಾಸು. ಸೆಕೆಂಡ್ ಟಾಸ್ ಮಾಡಿದ್ರೆ ಏನು ಬರುತ್ತೆ ಮತ್ತೆ ಇಲ್ಲಿ ನೋಡಿ. ಸೆಕೆಂಡ್ ಸಲ ಮಾಡಿದ್ರಂದ್ರೆ ಓಕೆ, ಸೆಕೆಂಡ್ ಟೈಮ್ ಮಾಡಿದ್ರಂದ್ರೆ ಇದು ಬೇಡ, ಇಷ್ಟೇ ಇರಲಿ. ಸೆಕೆಂಡ್ ಟೈಮ್ ಮಾಡಿದ್ರಂದ್ರೆ ಏನಾಗುತ್ತೆ, ಮತ್ತೆ ಇದರಲ್ಲಿ ಈಗ ಇದೇ ಕಾಯಿನು, ಮತ್ತೆ ಇದು ಕಾಯಿನು, ಇಲ್ಲೇನು ಇಲ್ಲಿ ಟಿ ಆರ್ ಎಚ್, ಇಲ್ಲಿ ಕೂಡ ಟಿ ಆರ್ ಎಚ್. ಈಗ ನಮಗೇನಪ್ಪ, ಇದು ಸೆಕೆಂಡ್ ಟೈಮ್. ಔಟ್ಕಮ್ ಏನು ಬರುತ್ತಪ್ಪ, ಈಗ ನೋಡಿ ಔಟ್ಕಮ್ ನೋಡಿ, ಕಲರ್ ಚೇಂಜ್ ಮಾಡಿ. ಓಕೆ, ಈಗ ಈ ಟಿ ಇಂಟು ಮಾಡೋದು, ಇವೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ. ಟಿ ಇಂಟು ಟಿ ಟಿ ಟಿ, ಟಿ ಇಂಟು ಎಚ್ ಟಿ ಎಚ್, ಎಚ್ ಇಂಟು ಟಿ ಎಚ್ ಟಿ, ಎಚ್ ಇಂಟು ಎಚ್ 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 ಅಂತ ಔಟ್ಕಮ್ ಇದೆ. ಒಂದು ಟೇಲ್ ಆಗ್ಬೋದು, ಒಂದು ಟೇಲ್ ಹೆಡ್ ಆಗ್ಬೋದು, ಒಂದು ಹೆಡ್ ಟೇಲ್ ಆಗ್ಬೋದು, ಅಥವಾ 2 ಹೆಡ್ ಆಗ್ಬೋದು. ಓಕೆ, ಸೊ ಇಲ್ಲಿ ತಿಳ್ಕೊಳ್ಳಿ, ಟಿ ಎಚ್ಚು ಎಚ್ ಟಿ ಸೇಮ್ ಅಲ್ಲ. ಯಾಕೆಂದರೆ ಕಾಯಿನ್ ಬೇರೆ ಬೇರೆ ಇರುತ್ತವೆ. ಓಕೆ, ಫಸ್ಟ್ ಕಾಯಿನ್ ಒಮ್ಮೆ ಟೇಲ್ ಬಿತ್ತಂದ್ರೆ ಇದು ಹೆಡ್ ಬಿದ್ದಿರ್ತೈತಿ, ಇದು ಮತ್ತೊಂದು ಹೆಡ್ ಬಿದ್ದರೆ ಟೇಲ್ ಬಿದ್ದಿರ್ತೈತಿ. ಓಕೆ, ಸೊ ಈ ಪಾಸಿಬಲ್ ಔಟ್ಕಮ್ಸ್ ಎಷ್ಟು, 4. ಓಕೆ, ಟೋಟಲ್ 4. ಇದು ಟೋಟಲ್ ಔಟ್ಕಮ್ಸು, ಇದೇನಂದಿದ್ದಾರೆ ಪಾಸಿಬಲ್ ಔಟ್ಕಮ್ಸ್. ಓಕೆ, ಪಾಸಿಬಲ್ ಔಟ್ಕಮ್ಸ್ ಟೋಟಲ್ ಎಷ್ಟು, 4. ಓಕೆನಾ, 4 ಬರ್ತಾವೆ. ಈ ಥರ ನೀವು ಈ ಒಂದು ಕಾಯಿನ್ದು ಮಾಡ್ಬೋದು. ಇದೇ ರೀತಿ ಡಯಾಸ್ದು ಮಾಡ್ಬೋದು, ಡಯಾಸ್. ಓಕೆ, ಅದು ಡಯಾಸ್ ಈಗ 1 2 3 4 5 6. ಓಕೆ, ಆ 6ದು ಒನ್ ಟೈಮ್ ಇದ್ದರೆ ಅಂದರೆ 2 ಟೈಮ್ಸ್ ಬಿದ್ದರೆ ಅದು ಹೆಂಗೆ ಬರ್ತೀರಿ, 2 ಟೈಮ್ಸ್ ಬಿದ್ದರೆ ಹೆಂಗೆ ಬರ್ತೀರಿಪ್ಪ, 2 ಟೈಮ್ಸ್ ಇದ್ದರೆ ಮತ್ತು ಅದನ್ನು 1 1 1 2 1 3 1 4. ಈಗ ನೋಡಿ, if 2 dice are rolled together, complete the table below shown below the outcomes as total scores. ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಒಂದು ಡಯ ಬಿದ್ದರೆ ಏನು 1 2 3 4 5 6 ಅಂತ ಮಾಡ್ತೀರಿ. ಅದೇ 2 ಡಯ ಅಥವಾ 2 ಡಯಸ್ಗಳನ್ನು ನೀವು ತೊಗೊಂಡು ಏನಪ್ಪ ರೂಲ್ ಮಾಡಿದ್ರೆ ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರ್ತಾವೆ ನೋಡ್ರಿ ಇಲ್ಲಿ. CR ಈ ಒಂದು ಟೇಬಲನ್ನು ನೀವು ಕಂಪ್ಲೀಟ್ ಮಾಡಬೇಕು.
ಹೇಗೆ ಮಾಡ್ತಾರೆ ಕಂಪ್ಲೀಟು? ಕ್ರಾಸ್ ಮಲ್ಟಿಪ್ಲಿಕೇಶನ್, ಸಿಂಪಲ್. ನೋಡಿ ಈಗ this into this, 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 this into ಅಲ್ಲ, ಓಕೆ, ಕಾಮನ್ ಈ ಥರ ಬರೀಬೇಕು. 1 1 1 2 1 3 1 4 1 5 1 6. ಓಕೆ, ನೆಕ್ಸ್ಟ್ 2 1 2 2 2 3 2 4 2 5 2 6 3 1 3 2 3 3 3 4 3 5 3 6 4 1 4 2 4 3 4 4 4 5 4 6 5 1 5 2 5 3 5 4. ಏನಿಲ್ಲ, ಈ ಕಡೆ ರೋ ಆ ಕಡೆ ಕಾಲಮ್ ಸೇಮ್. 5 6 6 1 6 2 6 3 6 4 6 5 6 6. ಸೊ ಟೋಟಲ್ ಎಷ್ಟು ಹೋದಪ್ಪ ಇಲ್ಲಿ? ಟೋಟಲ್ ಔಟ್ಕಮ್ಸ್ ಎಷ್ಟು ಪಾಸಿಬಲ್? ಟೋಟಲ್ ಔಟ್ಕಮ್ಸ್ ಆರ್ 36. ಓಕೆ, 36 ಟೋಟಲ್ಲು. ಟೋಟಲ್ 36 ಅಂದರೆ ನಿಮ್ಗೆ ಕೇಳ್ತಾರೆ 1 1 ಬರೋ ಪಾಸಿಬಿಲಿಟಿ ಎಷ್ಟು ಅಂತ. ಎಷ್ಟಪ್ಪ? ಇಲ್ಲಿ ಒಂದೇ ಇದೆ, ಸೊ ಅದು 1/36 ಬರುತ್ತೆ. ಇಲ್ಲ, ಟೋಟಲ್ ದ ಸಮ್ ಆಫ್ 7. What is the probability of the sum of 7 when 2 dice are rolled together? ಎರಡು ಡಯಸ್ಗಳನ್ನು ಕೂಡಿ ಒಗೆದ್ರೆ ನಮಗೆ ಟೋಟಲ್ ಸಮ್ 7 ಬರುವ ಸಾಧ್ಯತೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು ನೋಡಿ, ಹುಡುಕಾಡಿ. 1 1 2 ಆಗುತ್ತೆ, 1 2 3 ಆಗುತ್ತೆ. ಇಲ್ಲಿ ಆಗಲ್ಲ. ಹಾಂ, ಎಸ್, ಇದು ಆಗುತ್ತೆ. 1 6 ಆಗುತ್ತೆ. ಇದು 1 6 ಅಂದರೆ 7. ನೆಕ್ಸ್ಟು 2 5 ಏನು? 2 5 ಅಂದರೆ 7. 3 4 ಆಗುತ್ತೆ, ಮತ್ತು 4 3 ಆಗುತ್ತೆ, 5 2 ಆಗುತ್ತೆ, 6 1 ಆಗುತ್ತೆ. ಎಷ್ಟು ಟೋಟಲು? 1 2 3 4 5 6 6/36 ಅಂದರೆ 1/6 is the probability to get the sum of 7. ಹೀಗೆ ಸಮ್ ಆಫ್ 8, ಸಮ್ ಆಫ್ 9, ಸಮ್ ಆಫ್ 10, ಸಮ್ ಆಫ್ 12 ಈ ಥರ ಕೇಳ್ಬೋದು ನಿಮಗೆ. ಈ ಥರ ಡಯಾಸ್ ಮೇಲೆ ಭೀ ಕೇಳ್ತಾರೆ ಕ್ವಶನ್ನು. ಓಕೆ, ಈ ಥರದ ಕ್ವಶನ್ಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇವಿಷ್ಟು ಒಂದು ಸ್ವಲ್ಪ ಸಿಂಪಲ್ ಕ್ವಶನ್ಗಳಾಗಿದ್ದು. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಸ್ವಲ್ಪ ಹೈ ಲೆವೆಲ್ಗೆ ಹೋಗೋಣ. ಓಕೆ, ಸೊ ಇದಿಷ್ಟು ಬೇಸಿಕ್ ಇದೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವನ್ನು ಬಿಟ್ಟು ತುಂಬ ಒಂದು ಎಲ್ಲ ಮೆಥಮೆಟಿಕ್ಸು, ಜೋಮೆಟ್ರಿ ಸೆಷನ್ಗಳನ್ನು ಮಾಡ್ತಾಯಿದ್ದೀವಿ. ಸೊ ಕೆಳಗಡೆ ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ 2024 ಅಂತ ಫೋಲ್ಡರ್ ಇದೆ ಅಥವಾ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ಗೆ ಹೋಗಿ ಎಲ್ಲ ಪೇಪರ್ 2 ಮತ್ತು ಪೇಪರ್ 1 ಎಲ್ಲ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು, ಚಾಪ್ಟರ್ ವೈಸ್ ಸಿಲೆಬಸ್ಸು ಎಲ್ಲ ಇದೆ, ಎಲ್ಲ ಫ್ರೀ ಆಫ್ ಕಾಸ್ಟು. ಸೊ ಯು ಕ್ಯಾನ್ ರೆಫರ್. ಓಕೆ, ಧನ್ಯವಾದಗಳು.